ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸರ್ಕಾರಿ ಕಾರಲ್ಲಿ ಮಗಳ ದರ್ಬಾರ್ ಹೆಚ್ಚಾಗಿದೆ. ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನ ದುರ್ಬಳಕೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸರ್ಕಾರಿ ಕಾರಲ್ಲಿ ಮಗಳ ದರ್ಬಾರ್. ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನ ದುರ್ಬಳಕೆಯಾಗಿದೆ. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ಅಶ್ವವೇಗ ನ್ಯೂಸ್ನಲ್ಲಿ. ಚಿಕ್ಕೋಡಿ ಪಟ್ಟಣದಲ್ಲಿ ರಾಜು ಕಾಗೆ ಪುತ್ರಿಯ ಸರ್ಕಾರಿ ಟೂರ್. ಕೈ ಶಾಸಕ ರಾಜು ಕಾಗೆ ಸರ್ಕಾರಿ ವಾಹನದಲ್ಲಿ ಮಗಳ ಪ್ರವಾಸ. ಕಾಗವಾಡ ಶಾಸಕ ರಾಜು ಕಾಗೆಯವರ ಪುತ್ರಿ ತೃಪ್ತಿ ಕಾಗೆ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವ ರಾಜು ಕಾಗೆ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರ ಓಡಾಟಕ್ಕೆ ಮೀಸಲಾದ ಕಾರು. ಅಶ್ವವೇಗ ನ್ಯೂಸ್ ಕ್ಯಾಮೆರಾದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಸೆರೆಯಾಗಿದೆ. ಸರ್ಕಾರಿ ವಾಹನದಲ್ಲಿ ಕುಟುಂಬಸ್ಥರ ರಾಜಾರೋಷ ಓಡಾಟ. ಕೈ ಸರ್ಕಾರದಿಂದ ನಾಯಕರ ಮಕ್ಕಳ ದರ್ಪ, ದೌಲತ್ತು, ಆಕ್ರೋಶ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸರ್ಕಾರಿ ಕಾರಲ್ಲಿ ಮಗಳ ದರ್ಬಾರು. ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನದಲ್ಲಿ ಓಡಾಟ. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ ಅಶ್ವವೇಗ ಟಿವಿಯಲ್ಲಿ. ಚಿಕ್ಕೋಡಿ ಪಟ್ಟಣದಲ್ಲಿ ರಾಜು ಕಾಗೆ ಪುತ್ರಿಯ ಸರ್ಕಾರಿ ವಾಹನ ಬಳಕೆಯನ್ನ ಮಾಡಿದ್ದಾಳೆ. ಕೈ ಶಾಸಕ ರಾಜು ಕಾಗೆ ಸರ್ಕಾರಿ ವಾಹನದಲ್ಲಿ ಪ್ರವಾಸ. ಕಾಗವಾಡ ಶಾಸಕ ರಾಜು ಕಾಗೆಯವರ ಪುತ್ರಿ ತೃಪ್ತಿ ಕಾಗೆ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಜು ಕಾಗೆ. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ರಾಜು ಕಾಗೆ ಅವರ ಸರ್ಕಾರಿ ವಾಹನ. ಅದು ಸರ್ಕಾರಿ ವಾಹನದಲ್ಲಿ ತೃಪ್ತಿ ಕಾಗೆ ಅವರ ಓಡಾಟ. ನಾವಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ವಿಡಿಯೋದಲ್ಲಿ ಯಾವ ರೀತಿಯಾಗಿ ರಾಜಾರೋಷವಾಗಿ ಓಡಾಟವನ್ನು ನಡೆಸಿದ್ದಾರೆ ಅಂತ. ರಾಜು ಕಾಗೆಯ ಸರ್ಕಾರಿ ವಾಹನ ಅದು. ಸರ್ಕಾರಿ ಕೆಲಸಕ್ಕಂತ ಮೀಸಲಿದ್ದ ವಾಹನ ಅದು. ಆದ್ರೆ ಇಲ್ಲಿ ಪರ್ಸನಲ್ ಬಳಕೆಗೆ ಆಗ್ತಾ ಇದೆ, ವೈಯಕ್ತಿಕಗೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಿ ವಾಹನವನ್ನ. ಸರ್ಕಾರಿ ಕೆಲಸ ಅಂದ್ರೆ ಇದೇನ್ರಿ? ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಆದ್ರೆ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ ರಾಜು ಕಾಗೆ ಅವರೇ? ಇದಕ್ಕೆ ಉತ್ತರ ಹೇಳ್ಬೇಕು ನೀವು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನೇರ ಒಂದು ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಈಗ ಗಮನಿಸ್ತಾ ಇದ್ದೀವಿ ಪ್ರಶಾಂತ್, ಈ ರೀತಿಯಾಗಿ ಸರ್ಕಾರದ ಕೆಲಸಕ್ಕೆ ಮೀಸಲಿದ್ದಂತ ವಾಹನವನ್ನ ವೈಯಕ್ತಿಕ ಬಳಕೆ ಆಗ್ತಾ ಇದೆ. ಇಲ್ಲಿ ಏನಿದೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್? ಖಂಡಿತ ಉನಿತಾ, ಏನಂತಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತಾರೆ. ಸರ್ಕಾರಿ ವಾಹನಗಳಿದ್ರೆ ಸರ್ಕಾರಿ ಕೆಲಸಗಳಿಗೆ ಮಾತ್ರ ಇಲ್ಲಿ ಬಳಕೆ ಆಗ್ಬೇಕಂತ ಹೇಳಿ ಆದೇಶ ಇದ್ರು ಸಹ ಕಾಗವಾಡ ಶಾಸಕ ಮತ್ತು ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ಅವರ ಪುತ್ರ ಏನಿದ್ದಾರೆ ಸರ್ಕಾರಿ ವಾಹನವನ್ನ ಇಲ್ಲಿ ದುರುಪಯೋಗ ಪಡಿಸಿಕೊಂಡು ತಮಗೆ ಎಲ್ಲಿ ಬೇಕು ಅಲ್ಲಿ ಸಂಚಾರವನ್ನ ಮಾಡಿಸಿರುವುದು ಸಹ ಇದೀಗ ಇಲ್ಲಿ ಕಂಡು ಬಂದಿರುವಂತದ್ದು. ಆ ಒಂದು ವಿಡಿಯೋ ಸಹ ಇದೀಗ ಅಶ್ವವೇಗ ನ್ಯೂಸ್ ನ ಕ್ಯಾಮ್ರಾದಲ್ಲೂ ಸಹ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳು ಸಹ ಸರಿಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಸಾರ್ವಜನಿಕರು ಸಹ ಶಾಸಕ ರಾಜು ಕಾಗೆ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಸಹ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ರಾಜ್ಯದಲ್ಲಿ ಯಾಕಂತಂದ್ರೆ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷರ ರಾಜು ಕಾಗೆ ಅವರಿದ್ದಾರೆ. ಅವರ ಮಗಳಿಗೆ ಇಲ್ಲಿ ಐಷಾರಾಮಿ ಕಾರ್ನಲ್ಲಿ ಸರ್ಕಾರಿ ವಾಹನದಲ್ಲಿ ಇಲ್ಲಿ ಸಂಚಾರಕ್ಕೆ ಪ್ರಯಾಣ ಮಾಡ್ತಾರೆ. ಸಾಕಷ್ಟು ರೀತಿಯಲ್ಲಿ ಬಡವರು ಮತ್ತು ಬಡವರ ಮಕ್ಕಳೇನಿದ್ದಾರೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನು ಸಹ ಅನುಭವಿಸ್ತಾರೆ. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಿಗಮ ಮಂಡಳಿಯ ಅಧ್ಯಕ್ಷರೇನಿದ್ದಾರೆ ರಾಜು ಕಾಗೆ ಅವರ ಪುತ್ರಿ ತೃಪ್ತಿ ಕಾಗೆ ಅಂತ ಏನಿದ್ದಾರೆ ಅವರು ಇಲ್ಲಿ ಐಷಾರಾಮಿ ಕಾರ್ನಲ್ಲಿ ಸರ್ಕಾರಿ ಕಾರ್ನಲ್ಲಿ ಐಷಾರಾಮಿಯಾಗಿ ರಾಜಾರೋಷವಾಗಿ ಇಲ್ಲಿ ಓಡಾಡುತ್ತಿರುವುದು ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೂ ಸಹ ಕಾರಣವಾಗಿರುವಂತದ್ದು. ಇದರ ಬಗ್ಗೆ ಶಾಸಕ ರಾಜು ಕಾಗೆ ಅವರಿಗೆ ಅಶ್ವವೇಗ ನ್ಯೂಸ್ ಪ್ರಶ್ನೆ ಮಾಡಿದಾಗ ಶಾಸಕ ರಾಜು ಕಾಗೆ ಅವರು ಸಹ ಒಂದಿಷ್ಟು ಉಡಾಫಿ ಉತ್ತರಗಳನ್ನು ಸಹ ನೀಡ್ತಾರೆ. ನಾನು ಬೆಳಗಾವಿಯಿಂದ ಬರ್ತಾ ಇದ್ದೆ, ನನ್ನನ್ನ ಕರೆಯೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಸಂಪೂರ್ಣವಾಗಿ ಇಲ್ಲಿ ಮೇಲ್ನೋಟಕ್ಕೆ ಮತ್ತು ಕ್ಲಿಯರ್ ಕಟ್ ಆಗಿ ಇಲ್ಲಿ ಕಾಣೋದೇನಂತಂದ್ರೆ ಶಾಸಕರ ಪುತ್ರಿ ಮಾತ್ರ ಅಲ್ಲ, ಅವರ ಜೊತೆ ಮತ್ತೊಬ್ಬರು ಮಹಿಳೆಯರು ಸಹ ಇಲ್ಲಿ ಅದೇ ಒಂದು ಕಾರ್ನಲ್ಲಿ ಸಂಚಾರ ಮಾಡಿದ್ದು ಸಹ ಅಶ್ವವೇಗ ನ್ಯೂಸ್ ಕ್ಯಾಮರಾದಲ್ಲಿ ಸಹ ಆಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕಾರ್ನಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಮಹಿಳೆಯನ್ನ ಇಲ್ಲಿ ಬಿಡುವಂತ ಕೆಲಸಕ್ಕೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಹಿಳೆಯನ್ನ ಅಶ್ವವೇಗ ನ್ಯೂಸ್ ಪ್ರಶ್ನೆ ಮಾಡಿದಾಗ ಅವರು ಶಾಸಕರ ಕಾರ್ ಅಲ್ವಾ ಅಂತ ಕೇಳಿದಾಗ ನನಗೇನು ಗೊತ್ತಿಲ್ಲ, ನಾನು ಕೇಳಬೇಡಿ ಅಂತ ಹೇಳಿ ದೂರ ಇರುವಂತಹ ಪ್ರಯತ್ನವನ್ನು ಸಹ ಆ ಒಂದು ಮಹಿಳೆ ಮಾಡ್ತಾ ಇರ್ತಾರೆ. ಇಲ್ಲಿ ಶಾಸಕರ ಪುತ್ರಿ ಅಷ್ಟೇ ಅಲ್ಲದೆ ಇಲ್ಲಿ ಪಬ್ಲಿಕ್ಗೂ ಸಹ ಸಾರ್ವಜನಿಕ ವಾಹನದಲ್ಲಿ ಅಂತಂದ್ರೆ ಸರ್ಕಾರಿ ವಾಹನದಲ್ಲಿ ಇಲ್ಲಿ ಓಡಾಟ ಮಾಡ್ತಾ ಇದ್ದಾರಾ ಅಥವಾ ಅವರು ಸಂಬಂಧಿಕರಿದ್ದಾರಾ ಅಥವಾ ಇವರಿಗೆ ಮನಸ್ಸಿಗೆ ಬಂದಂತೆ ಮಾಡೋದಿದ್ದಾರೆ ಸರ್ಕಾರಿ ನಿಯಮಗಳು ಇದಕ್ಕೆ ಬೇಕು ಅಂತ ಹೇಳಿ ಸರ್ಕಾರ ಮತ್ತು
ಇವರೇ ಮಾಡಿರುವಂತ ನಿಯಮಗಳನ್ನ ಇವರೇ ಪಾಲಿಸ್ತಾ ಇದ್ದಾರೆ. ನಾವು ಜನಸಾಮಾನ್ಯರಾಗಿ ನಾವೆಷ್ಟು ನಾವು ಏನು ಯಾವ ರೀತಿಯಾಗಿ ಇರಬೇಕು ಅಂತ ಇಲ್ಲಿ ಪ್ರಶ್ನೆ ಸಹ ಮಾಡ್ತಾ ಇರ್ತಾರೆ. ಸರ್ಕಾರದ ಜನಪ್ರತಿನಿಧಿಗಳು ತಮ್ಮದೇ ಸರ್ಕಾರದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಜಾರಿಗೆ ತರ್ತಾರೆ. ಇದೇ ರೀತಿಯಾಗಿರ್ಬೇಕಂತ ಹೇಳಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಹಾಕೊಂಡು ತಾವೇ ರೂಲ್ಸ್ ಬ್ರೇಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಸಹ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಯಾರ್ದು ದುಡ್ಡು ಎಲ್ಲಮ್ಮದ್ದು ಗಾದೆ, ಯಾರ್ದು ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳಿ ಒಂದು ಗಾದೆ ಮಾಡ್ತಿದೆ. ಸರ್ಕಾರಕ್ಕೆ ಜನರು ಏನ್ ತೆರಿಗೆ ಕಟ್ತಾರೆ, ಆ ತೆರಿಗೆ ದುಡ್ಡಿಂದ ಜನರ ಸೇವೆಯನ್ನ ಮಾಡ್ಲಿ ಅಂತ ಹೇಳಿ ಇಲ್ಲಿ ವಾಹನಗಳನ್ನ ಕೊಟ್ರೆ ಆ ವಾಹನದಲ್ಲಿ ತಮ್ಮ ಪುತ್ರಿಯರಿಗೆ ತಮಗೆ ಬೇಕಾದವರಿಗೆ ಇಲ್ಲಿ ಕೆಲಸಕ್ಕೆ ಬಳಸುವುದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸಾರ್ವಜನಿಕರು ಸಹ ಇಲ್ಲಿ ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡ್ತಾ ಇರುವಂತದ್ದು ವನಿತಾ. ಎಸ್ ಸರ್, ನಮ್ಮ ಒಂದು ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದು ಇದೇ ಮೊದಲ ಬಾರಿ. ಆದ್ರೆ ಇದಕ್ಕಿಂತ ಹಿಂದೆನೂ ಕೂಡ ಒಂದು ಸುಮಾರು ಸಾರಿ ಓಡಾಟ ನಡೆಸಿರ್ಬಹುದು ಅಲ್ವಾ ವನಿತಾ? ಯಾಕಂತಂದ್ರೆ ಈ ಮೊದಲ ಬಾರಿಗೆ ಅಶ್ವಗ ನ್ಯೂಸ್ ಕ್ಯಾಮ್ರಾದಲ್ಲಿ ಯಾವಾಗ ಇವರ ಚಲನವಲನಗಳು, ಇವರ ದುರುಪಯೋಗದ ಬಗ್ಗೆ ಇದೇ ಮೊದಲ ಬಾರಿಯ ಮೇಲ್ನೋಟಕ್ಕೆ ಕಾಣ ಬರ್ತಾ ಇಲ್ಲ. ಯಾಕಂತಂದ್ರೆ ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಇಲ್ಲಿ ಈ ಒಂದು ಸರ್ಕಾರಿ ವಾಹನವನ್ನು ದುರುಪಯೋಗ ಮಾಡಿಸಿಕೊಂಡಿರುವಂತ ಸಾಧ್ಯತೆಗೂ ಸಹ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಯಾರೂ ಸಹ ಇವರನ್ನ ಪ್ರಶ್ನೆ ಮಾಡಕ್ ಹೋಗಿರಲ್ಲ. ಇವರು ಇಲ್ಲಿ ಗೌಪ್ಯತೆಯಾಗಿ ಇರುತ್ತೆ, ನಮ್ಮನ್ನ ಯಾರು ಕೇಳ್ತಾರೆ ಅಂತ ಹೇಳಿ ಒಂದಿಷ್ಟು ಆ ಒಂದು ನಾವು ಶಾಸಕರು ಅಥವಾ ನಮ್ಮ ಶಾಸಕರು ಕೂತಿರೋರು ಅಂತ ಹೇಳಿ ಒಂದು ಏನು ಇಲ್ಲಿ ಅಧಿಕಾರದ ಏನಿರುತ್ತೆ ಅದನ್ನ ಮಾಡ್ಕೊಂಡು ಇಲ್ಲಿ ವಾಹನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಸಹ ಪ್ರಶ್ನೆ ಸಹ ಮಾಡಿರಲಿಲ್ಲ ಅನ್ಸುತ್ತೆ ಬಹುಶಃ. ಅದಕ್ಕಾಗಿಯೇ ಇಲ್ಲಿ ಅಷ್ಟೊಂದಾಗಿ ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬ್ರೇಕ್ ಆದ್ರೂ ಸಹ ಇಲ್ಲಿ ಶಾಸಕರ ಪುತ್ರ ರಾಜಾರೋಷವಾಗಿ ಇಲ್ಲಿ ಓಡಾಡಿರ್ಬೋದು. ಆದ್ರೆ ಯಾವಾಗ ನಮ್ಮ ಅಶ್ವಿನಿ ಹೋಗಿರೋದು ಕ್ಯಾಮರಾಗೆ ದೃಶ್ಯ ಶೇರ್ ಆಗುತ್ತೆ, ಅದನ್ನ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಪ್ರಶ್ನೆ ಮಾಡಕ್ ಹೋಗಿಲ್ವಾ ಅಂತ ಜನ ಇನ್ನು ವನಿತಾ ಇನ್ನೊಂದು ಏನಾಗುತ್ತೆ ಅಂದ್ರೆ ಶಾಸಕರಾಗ್ತಾರೆ, ಅವರ ಸಹವಾಸ ನಂಬಕ್ಕೆ ಬೇಕಂತ ಹೇಳಿ ಇಲ್ಲಿ ಸಾರ್ವಜನಿಕರು ಸಹ ಸೈಲೆಂಟ್ ಆಗಿರುವಂತ ಸಾಧ್ಯತೆಗಳು ಸಹ ಇರಬರುವಂತದ್ದು. ಅಥವಾ ಶಾಸಕರದಿಂದ ಏನಾದರೂ ನಮಗೆ ಮುಂದೆ ತೊಂದರೆ ಆಗ್ಬೋದು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಅವರು ಸಹ ಅನ್ಕೊಂಡು ಸುಮ್ಮನೆ ಇರ್ಬೋದು. ಆದ್ರೆ ಇಲ್ಲಿ ಇಬ್ರು ಸುಮ್ಮನೆ ಇರ್ಬೋದು. ಆದ್ರೆ ಯಾರಾದ್ರೂ ಒಬ್ರೆ ಇಂತಹ ತಪ್ಪುಗಳು ಪದೇ ರಿಪೀಟೆಡ್ ಕ್ರೈಮ್ ಯಾವಾಗ ಆಗುತ್ತೆ, ಪದೇ ನಾವು ಯಾವಾಗ ತಪ್ಪುಗಳು ಮಾಡ್ತೀವಿ, ಎಲ್ಲರೂ ಅವಾಗ ಸುಮ್ಮನೆ ಇರೋದಿಲ್ಲ ಅನ್ನೋದಕ್ಕೇನೆ ಇವತ್ತು ನಿನ್ನೆ ಇವತ್ತು ಸುದ್ದಿಯನ್ನು ಬ್ರೇಕ್ ಆಗಿತ್ತು. ಈ ಒಂದು ಸುದ್ದಿ ಬ್ರೇಕನೇ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಉದಾಹರಣೆಯಾಗಿ ತಗೊಳ್ಬಹುದು. ಯಾವುದೇ ರೀತಿಯಾಗಿ ಮುಂದಾದ್ರೂ ಯಾರೇ ಇಲ್ಲಿ ತಪ್ಪು ಮಾಡಿದ್ರು ಸಹ ಸಾರ್ವಜನಿಕರು ಪ್ರಶ್ನೆಯನ್ನು ಸಹ ಮಾಡುವಂತ ಕೆಲಸಕ್ಕೂ ಸಹ ಏನು ಮುಂದಾಗ್ತಾರೆ ಅಂತಂದ್ರೂ ತಪ್ಪಾಗಲಾರದು ವನಿತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಾವು ರಾಜು ಕಾಗೆ ಅವ್ರನ್ನ ಪ್ರಶ್ನೆ ಮಾಡಿದಾಗೆ ಒಂದು ಮಾತು ಹೇಳಿದ್ರು, ನಾನು ಬೆಳಗಾವಿಯಲ್ಲಿದ್ದೆ, ನನ್ನ ಪಿಕಪ್ ಮಾಡೋಕ್ಕೆ ಅಂತ ಕಾರ್ ಬರ್ತಾ ಇತ್ತು, ಆದರೆ ಇಲ್ಲಿ ಆನ್ ದ ವೇ ಅಲ್ಲಿ ಚಿಕ್ಕೋಡಿಯಲ್ಲಿ ಅವ್ರನ್ನ ಒಂದು ಪಿಕಪ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಇದು ಮೊದಲೇ ಬಾರಿ ಅಲ್ವಂತೆ, ಸುಮಾರು ಸತಿ ಈ ರೀತಿಯಾಗಿ ಓಡಾಟಗಳು ನಡೆಸಿದ್ದಾರೆ. ಆದರೆ ರಾಜು ಕಾಗೆ ಅವ್ರು ಹೇಳುವಂಥದ್ದು ಇದೇ ಮೊದಲು ಬಾರಿ ಅಲ್ಲಿ ಆನ್ ದ ವೇ ಪಿಕಪ್ ಮಾಡ್ಕೊಳ್ತಾ ಇದ್ರು ಅಷ್ಟೇ. ಏನಾಯ್ತ್ರಿ ಈಗ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಲ್ಲ, ಏನಾಯ್ತ್ರಿ ಅಂತಲ್ಲ, ಒಬ್ಬ ಜವಾಬ್ದಾರಿಯುತ ಮನುಷ್ಯರಾಗಿ, ಜವಾಬ್ದಾರಿಯುತ ವ್ಯಕ್ತಿಯಾಗಿ, ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ಕೊಂಡು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೀಗ ಒಂದು ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ನಾವು ಗಮನಿಸ್ತಾ ಇದ್ದೀವಿ, ಅಲ್ಲಿ ಕೇವಲ ತೃಪ್ತಿ ಕಾಗೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಬ್ಬ ಮಹಿಳೆ ಕೂಡ ಇರುವಂಥದ್ದು ಅಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದ್ರೆ ಜನಗಳು ಕೂಡ ಪ್ರಶ್ನೆ ಕೇಳುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಆಗ್ತಾರೆ, ಯಾಕೆ ಬೇಕಪ್ಪ ನನಗೆ ಅನ್ನುವಂಥ ಒಂದು ವಿಷಯಕ್ಕಾದ್ರೂ ಇರ್ಬೋದು.